ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಮ್ಮ RCB ವಿಜಯೋತ್ಸವ ಸಮಾರಂಭನ ಇಟ್ಕೋತಾರೆ. ನಮ್ಮ RCB ಗೆಲ್ತಾರೆ ಅನ್ನೋದು 18 ವರ್ಷದ ಒಂದು ಕನಸು 2025ರಲ್ಲಿ ನನಸಾಗುತ್ತೆ. ತುಂಬಾ ಚಿಕ್ಕ ಅಂದರೆ 6 ವರ್ಷದ ಮಗುವಿಂದ ದೊಡ್ಡೋರವರೆಗೂ RCBಗೆ ಸಾಕಷ್ಟು ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ. RCBಗೆ ಈ RCB ಟೀಮ್ ಗೆಲ್ಲಬೇಕು ಅನ್ನೋದು 18 ವರ್ಷದ ಕನಸು, ಎಲ್ಲರಿಗೂ ಗೊತ್ತಿತ್ತು. ಈ ವರ್ಷ ನನಸಾಗತ್ತೆ ಅನ್ನೋದನ್ನು ಯಾರು ಇಮ್ಯಾಜಿನೇಷನ್ ಮಾಡಿರಲಿಲ್ಲ. ಬಟ್ ಆ ಕನಸು ನನಸಾಯಿತು. RCB ಕಪ್ಪು ನಮ್ಮದೇ ಆಯಿತು. ಅದೊಂದು ಎಲ್ಲೋ ಒಂದು ಕಡೆ ಇಡೀ ಕರ್ನಾಟಕ ಆಗಿರ್ಬೋದು, ಇಡೀ ಇಂಡಿಯಾ ತುಂಬಾ ಸಂಭ್ರಮಿಸ್ತು ಅಂತಲೇ ಹೇಳ್ಬೋದು. ತುಂಬಾ ಅಂದರೆ ತುಂಬ ಹೇಳೋದಕ್ಕಾಗಲ್ಲ, ಅಷ್ಟು ಒಂದು ಬೆಳಕಿನ ಹಬ್ಬದ ರೀತಿ ಕಾಣಿಸ್ತಾ ಇತ್ತು. ಇಡೀ ಬೆಂಗಳೂರಾಗಿರ್ಬೋದು, ಇಡೀ ಕರ್ನಾಟಕ ಒಂಥರ ಮಿಂಚುನ ವ್ಯಕ್ತಪಡಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಒಂದು ಮಂಗಳವಾರದ ದಿನ ಒಂದು RCB ಏನು ಗೆಲ್ಲತ್ತೆ, ಅವತ್ತಿನ ರಾತ್ರಿ ಫುಲ್ಲು ಒಂಥರ ಲೈಟಿಂದ ಕೂಡಿತ್ತು ಅಂತಲೇ ಹೇಳ್ಬೋದು. 11 ಗಂಟೆ ರಾತ್ರಿಯಿಂದ ಇಡೀ ಬೆಳಗ್ಗಿನವರೆಗೂ ಆಲ್ಮೋಸ್ಟ್ ಒಂದು 5 ಗಂಟೆವರೆಗೂ ಪಟಾಕಿ ಹೊಡ್ಸಿದ್ದಾರೆ. ಮತ್ತು ನಿನ್ನೆನೂ ಕೂಡ ಅಷ್ಟು ಪಟಾಕಿ ಹೊಡ್ಸಿದ್ದಾರೆ. ಅಷ್ಟು ಖುಷಿ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಷ್ಟು ಒಂದು RCB ಫ್ಯಾನ್ಸ್ಗಳು ಲಕ್ಷಾಂತರ ಜನ ಹೊಂದಿದ್ದಾರೆ. ಅದರಲ್ಲೂ ಕೂಡ ಈ ಒಂದು 18 ವರ್ಷ ಏನು ತಪಸ್ ಮಾಡ್ದಂಗಾಗಿತ್ತು ನಮ್ಮ ಕ್ರಿಕೆಟಿಗರು ಆ ಒಂದು ಕಪ್ಗೋಸ್ಕರ. ನಮ್ಮ RCB ಅವರು ಕಪ್ಪೇನೋ ಗೆದ್ರು, ಎಲ್ರಿಗೂ ಖುಷಿ ಆಯಿತು, ಎಲ್ಲರೂ ಸಂಭ್ರಮಾಚರಣೆ ಮಾಡಿದ್ರು, ಎಲ್ಲ ಆಯಿತು. ಬಟ್ ಈ ಒಂದು ರಾಜಕೀಯ ವ್ಯವಸ್ಥೆ ಏನು ಮಾಡ್ತಂದರೆ, ನಮ್ಮ ಸರ್ಕಾರ ನಿಜವಾಗ್ಲೂ ಏನೋ ಒಂದು RCB ಗೆದ್ದಿದ್ದಾರೆ, ಅದಕ್ಕೊಂದು ಸಂಭ್ರಮಾಚರಣೆ ಮಾಡಬೇಕು, ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತಲೇ ಏನೋ ಇಟ್ಕೊಂಡ್ರು. ಅದು ಹಿಂದಿನ ದಿನ ಇನ್ನೂ ಇಳಿದಿಲ್ಲ ಜನಕ್ಕೆ. ಅದೊಂದು ಖುಷಿ ಸಮಾರಂಭದಲ್ಲಿ ಇನ್ನೂ ಇದ್ದಾರೆ. ಇನ್ನು ರಾತ್ರಿ ಕಪ್ ಗೆದ್ದಿದ್ದಾರೆ, ಬೆಳಿಗ್ಗೆ ಇನ್ನೂ ಅದೇ ಸಂಭ್ರಮಾಚರಣೆಯಲ್ಲಿ ಅದೇ ಗುಂಗಲ್ಲಿ ಇರುವಾಗಲೇ ಎಲ್ಲ ಜನಕ್ಕೆ ನಮ್ಮ ಕ್ರಿಕೆಟಿಗರನ್ನ ಹತ್ತಿರದಿಂದ ನೋಡುವಂತಹ ಅವಕಾಶ ಸಿಕ್ಕತ್ತೆ ಅನ್ನೋ ಒಂದು ಆಸೆ ಇರುತ್ತೋ ಇಲ್ವೋ ಹೇಳಿ. ಎಲ್ಲೋ ನಡೆಯೋವಂಥ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನ ಅಥವಾ ಕ್ರಿಕೆಟ್ ಮ್ಯಾಚ್ನ ನೋಡೋದಕ್ಕೆ 10,000 ಆಗಲಿ, 20,000 ಆಗಲಿ, ಅಥವಾ 5,000 ಆಗಲಿ ಟಿಕೆಟ್ನ ಕೊಟ್ಟು ನೋಡೋಕ್ಕೆ, ಟಿಕೆಟ್ ಸಿಕ್ಕರೆ ಸಾಕು ಅಂತ ನೋಡೋಕ್ಕೆ ಹೋಗೋವಂತಹ ಅವರು ಇದ್ದಾಗ ಹತ್ರದಿಂದ ಫ್ರೀಯಾಗಿ ನೋಡೋಕ್ಕೆ ಕ್ರಿಕೆಟಿಗರು ಸಿಗ್ತಾರೆ ಅಂತಂದರೆ ಜನ ಬಿಡ್ತಾರೇನ್ರಿ? ಎಷ್ಟು ಜನ ಸೇರ್ಬೋದು ಅನ್ನೋದು ಇಮ್ಯಾಜಿನೇಷನ್ ಅವ್ರಿಗೆ ಬೇಡವಾ ಸರ್ಕಾರಕ್ಕೆ ಅಂತ ನಾನು ಹೇಳೋದು. ಇಲ್ಲಿ ಸಿದ್ದರಾಮಯ್ಯರವರೇ ಅವರೇ ಒಂದು ಟ್ವೀಟಲ್ಲಿ ಹಾಕೋತಾರೆ, ನಿನ್ನೆ 4 ಗಂಟೆಗೆ ವಿಧಾನಸೌಧದಲ್ಲಿ ನಮ್ಮ ಕ್ರಿಕೆಟಿಗರಿಗೆ RCB ಕಪ್ನ ಗೆದ್ದಿರುವಂತಹ ನಮ್ಮ ಹೆಮ್ಮೆ RCB ಅಂತ ಹೇಳ್ಕೊಂಡು ಅವರು 4 ಗಂಟೆಗೆ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ, ನಿಮ್ಮೆಲ್ಲರನ್ನು ಕೂಡ ಮನವಿ ಮಾಡ್ಕೋತಾ ಇದ್ದೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅವರೇ ಟ್ವೀಟ್ ಮಾಡಿ ಇವತ್ತು ಹೇಳ್ತಾರೆ, ಯಾಕೆ ಅಷ್ಟೊಂದು ಜನ ಸೇರಬೇಕಾಗಿತ್ತು, ಯಾಕೆ ಅಷ್ಟೊಂದು ಜನ ಬರಬೇಕಾಗಿತ್ತು, 35,000 ಜನ ಸೀರೆ ಹೊಸ್ತು ನಾವು ಚೇರ್ಸ್ಗಳನ್ನ ಹಾಕಿದ್ವಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ಬಂದಿದ್ದು 35,000 ಜನ ಅಲ್ಲ, 2 ಲಕ್ಷಕ್ಕೂ ಮೇಲು ಜನ ಇದ್ರು. ಅದನ್ನ ಈ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಅಬ್ಸರ್ವ್ ಮಾಡಲಿಲ್ವಾ? ಅಷ್ಟು ಯೋಚನೆ ಇರಲಿಲ್ವಾ? ಯೋಚನಾ ಶಕ್ತಿ ಇರಲಿಲ್ವಾ? ಚಿಂತೆ ಇರಲಿಲ್ವಾ? ಸಡನ್ ಆಗಿ ಒಂದು ತೀರ್ಮಾನ ಮಾಡ್ಕೊತಾರೆ. ಮತ್ತೆ ಇನ್ನು ರಾತ್ರಿನೇ ಗೆದ್ದಿರುತ್ತೆ, ಆ ಒಂದು ಗುಂಗಲ್ಲೇ ಅಷ್ಟೊಂದು RCB ಫ್ಯಾನ್ಸ್ಗಳು ಇರ್ತಾರೆ. ತಕ್ಷಣಕ್ಕೆ ಈ ಒಂದು ಪ್ರೋಗ್ರಾಮ್ನ ಹಮ್ಕೋಬೇಕಾಗಿತ್ತ? ಅಷ್ಟೊಂದು ಜನ 11 ಜನರ ಸಾವಿನ ಬಲಿ ಅಂದ್ರೆ ಏನು ಹುಡುಗಾಟನ? ಅದು ಎಲ್ಲೋ ವಯಸ್ಸಾದ ಮುದುಕರೆಲ್ಲ ಸತ್ತೋಗಿರೋದು ಆಯ್ತಾ. ಸಾವು ಅಂತ ಹೇಳೋದಕ್ಕಿಂತ ಏನು ಒಂದು RCB ಫ್ಯಾನ್ಸ್ಗಳ ಬಲಿ ಅಂತ ಹೇಳ್ಬೋದು. ಅನ್ನೊಂದು RCB ಫ್ಯಾನ್ಸ್ಗಳ ಬಲಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 13 ವರ್ಷದ ಹುಡುಗಿ ಆಗಿರ್ಬೋದು, ಈ ಒಂದು 20 ವರ್ಷ, 19 ವರ್ಷ, 18 ವರ್ಷದ ಮಕ್ಕಳುಗಳು ಇವತ್ತು ಸಾವನ್ನಪ್ಪಿರೋ ಅಂಥದ್ದು ಈ ಒಂದು RCB ಫ್ಯಾನ್ಸ್ಗಳು. ಯಾಕೆ ಈ ಥರ ಆಯಿತು ಅಂದರೆ, ಸರ್ಕಾರದ ವ್ಯವಸ್ಥೆ ಸರಿ ಇಲ್ದೇ, ಅಲ್ಲಿ ಮಾಡಿರುವಂತಹ ಭದ್ರತೆ ಸರಿ ಇಲ್ದೇ ಇವತ್ತು ಇಷ್ಟೊಂದು ಅಮಾಯಕರ ಒಂದು ಬಲಿ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರ ಒಂದು ಶೋಕಿಗೆ, ರಾಜಕೀಯ ಶೋಕಿ ಅಂತಲೇ ಹೇಳ್ಬೋದು. ನಮ್ಮ DK ಶಿವಕುಮಾರ್ ಅವರು ಕೊಹ್ಲಿನಾಗಲಿ ಅಲ್ಲಿರೋ ಒಂದು ಆಟಗಾರರನ್ನ ವೆಲ್ಕಮ್ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ಇವರು ಫೋಟೋ ತೆಗೆಸ್ಕೋತಾರೆ, ಮತ್ತು ಸೆಲ್ಫಿ ತೆಗೆಸ್ಕೋತಾರೆ. ಇಲ್ಲಿ ಮತ್ತೆ ವಿಧಾನಸೌಧಕ್ಕೆ ಕರ್ಕೊಂಡ್ಬಂದಾಗ ಅಷ್ಟು ಜನ ಮುಂದ್ಗಡೆ ನಿಂತಿದ್ದವ್ರು ಯಾರಂದರೆ, ಸ್ಟೇಜ್ ಮೇಲೆ ನಿಂತಿದ್ದವ್ರು ಬೇರೆ ಯಾರೂ ಅಲ್ಲ ಕಣಪ್ಪ, ಎಲ್ಲೋ ಸಾಧನೆ ಮಾಡ್ದಿರೋರು ಬಂದು ಅಲ್ಲಿ ನಿಂತಿಲ್ಲ.
ಇವರ ಮಕ್ಳುಗಳೇ ವೆಲ್ಕಮ್ ಮಾಡೋದಕ್ಕೆ ಇರೋದಲ್ಲಿ ಏನು ರಾಜಕೀಯರ ಮಕ್ಳುಗಳಲ್ಲಿ ದಂಡಿತ್ತು ಪ್ಲೇಯರ್ಸ್ಗಳನ್ನ ವೆಲ್ಕಮ್ ಮಾಡೋದಕ್ಕೆ. ಇಲ್ಲಿ ಅಮಾಯಕರ ಹಿಂದೆ ಸಾಯ್ತಾ ಇದ್ದಾರೆ, ಅವ್ರಿಗೆ ವ್ಯವಸ್ಥೆ ಮಾಡೋದು ಬೇಡ, ಇಲ್ಲಿ ರಾಜಕೀಯರ ಮಕ್ಳುಗಳನ್ನ ಪರಿಚಯಿಸೋ ಪ್ರಯತ್ನನ ಮಾಡಿದ್ರು. ಇದು ಎಲ್ಲ ಒಂದು ಕಡೆ ಇವರ ಒಂದು ಶೋಕಿಗೋ ಅಥವಾ ಇವರ ಒಂದು ಇದಕ್ಕೆ ಇಷ್ಟು ಜನರ ಬಲಿ ಆಯಿತು. ನೀವೇನೇ ಒಂದು ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಅಟ್ಲೀಸ್ಟು ಅದ್ರ ಬಗ್ಗೆ ಏನು ಕ್ರಮ ತಗೋಬೋದು. ಅದು ಅಷ್ಟೊಂದು ಇಂಟೆಲಿಜೆನ್ಸಿ ಇಲ್ವಾ? ಒಂದು ಹಿಂದಿನ ದಿನ ಅಷ್ಟು ರಾತ್ರಿ RCB ಫ್ಯಾನ್ಸ್ಗಳು ಒಂದು ಪಟಾಕಿ ಹಚ್ತಾರೆ, ಅಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಅವರು ಕೆಲಸ ಮಾಡಿರ್ತಾರೆ. ಮತ್ತೆ ಮಾರನೇ ದಿನನೇ ಈ ಕೆಲಸನ ಮಾಡಬೇಕಂದ್ರೆ ಹೇಗೆ ಸಾಧ್ಯ? ಇಲ್ಲಿ ಪೊಲೀಸ್ನವ್ರನ್ನ ನಾವೇನು ಹೊಂದಿದ್ದಕ್ಕಾಗಲ್ಲ. ಇಲ್ಲಿ ರಾಜಕೀಯ ವ್ಯವಸ್ಥೆ ಸಡನ್ ಆಗಿ ಈ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೇ ತಪ್ಪಾಯಿತು. ಫಸ್ಟ್ ಒಂದು 4 ದಿನ 5 ದಿನ ಬಿಟ್ಟು ಎಲ್ಲ ವ್ಯವಸ್ಥೆನ ಮಾಡಿ ಏನೇನು ಮಾಡ್ಬೋದು, RCB ಫ್ಯಾನ್ಸ್ಗಳು ಎಷ್ಟು ಜನ ಬರ್ಬೋದು ಅನ್ನೋದು ಒಂದು ನಮಗೆ ಗೊತ್ತಾಗುತ್ತೆ. ಎಷ್ಟು ಒಂದು ಏನೋ ಒಂದು ಪೋಸ್ಟ್ ಹಾಕಿದ್ರೆ ಅದ್ರ ಮೇಲೆ ಮಿಲಿಯನ್ಸ್ ಗಟ್ಟಲೆ ಲೈಕ್ಸ್ ಇರುತ್ತೆ, ಮಿಲಿಯನ್ಸ್ ಗಟ್ಟಲೆ ಕಮೆಂಟ್ ಇರುತ್ತೆ. ಅಂಥದ್ರಲ್ಲಿ ಒಂದು ಫ್ರೀಯಾಗಿ ಏನೋ ಒಂದು ನಮ್ಮ ಪ್ಲೇಯರ್ಸ್ಗಳು ಸಿಗ್ತಾರೆ, ನೋಡೋಕ್ಕೆ ಕಣ್ಣಾರೆ ನೋಡೋಕೆ ಸಿಗ್ತಾರೆ ಅಂದರೆ ಎಷ್ಟು ಜನ ಬರ್ತಾರೆ ಅನ್ನೋದೊಂದು ಇಮ್ಯಾಜಿನೇಷನ್ ಅವರೇ ಆರಾಮಾಗಿ ಮಾಡ್ಕೋಬೋದಾಗಿತ್ತು. ಸರ್ಕಾರ ವ್ಯವಸ್ಥೆ ಅಂದರೆ ಎಲ್ಲವನ್ನು ನಿಭಾಯಿಸುವಂತಹ, ಎಲ್ಲವನ್ನು ಅಬ್ಸರ್ವ್ ಮಾಡೋವಂತಹ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರನ್ನ ನಾವೆಲ್ಲರೂ ಕೂಡ ಗೆಲ್ಸಿರ್ತೀವಲ್ವ. ಯೋಚನೆ ಶಕ್ತಿನ ಮಾಡಬೇಕಲ್ವ, ಅವರೊಂದು ಪಡೆ ಅಂತಲೇ ಇಟ್ಟಿರ್ತಾರಲ್ವ, ಅದಕ್ಕೆ ಅಂತಲೇ. ಹೇಗೆ ಈ ರೀತಿ ಸಡನ್ ನಿರ್ಧಾರ ತಗೊಂಡು ಅಥವಾ 10 ಲಕ್ಷ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ 10 ಲಕ್ಷ ಪರಿಹಾರ ಕೊಟ್ಟರೆ ಅವ್ರಿಗೆ ಒಂದು ಬೆಲೆ ಕಟ್ಟಕ್ಕಾಗತ್ತಾ? 10 ಲಕ್ಷನ ಸಾವಿನ ಬೆಲೆ. ಅವರ ಇಂಜಿನಿಯರ್ಸ್ ಆಗಿದ್ರು, ಕೆಲವರು ಅಮಾಯಕ ಮಗು, ಅದು ಒಂದು 9ನೇ ಕ್ಲಾಸ್ ಮಗು ಕೂಡ ಸತ್ತೋಗಿದೆ. ನಿಜವಾಗ್ಲೂ ಕೂಡ ಬೇಸರನ ವ್ಯಕ್ತಪಡಿಸುವಂಥ ಒಂದು ದಿನ ಅಂತಲೇ ಹೇಳ್ಬೋದು. RCB ಸಂಭ್ರಮ ಎಲ್ಲರ ಮನಸ್ಸಲ್ಲೂ ಇದೆ ಆಯಿತಾ. RCB ಅನ್ನೋದು ಪ್ರತಿಯೊಬ್ಬರ ಒಂದು ಕನ್ನಡಿಗರ ಒಂದು ಉಸಿರು ಅಂತಲೇ ಹೇಳ್ಬೋದು. RCB ಅನ್ನೋದು ಒಂದು ಜೀವನದ ಒಂದು ಅಂಶನ ಆಗೋಗ್ಬಿಟ್ಟಿದೆ. ಅಷ್ಟು ಇಷ್ಟಪಡ್ತಾರೆ RCBನ. ಅಂಥದ್ರಲ್ಲಿ RCB ಫ್ಯಾನ್ಸ್ಗಳು 11 ಜನರ ಬಲಿ ಹೋಗಿದೆ ಅಂತಂದರೆ ಕರ್ನಾಟಕದ ಒಂದು ನಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು? ಸರ್ಕಾರದ ಸುವ್ಯವಸ್ಥೆ ಸರಿ ಇಲ್ಲ. ಇಲ್ಲಿ ಏನೋ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಪ್ರೋಗ್ರಾಮ್ ಅಂತೆ, ವಿಧಾನಸೌಧದಲ್ಲಿ ಒಂದು ಪ್ರೋಗ್ರಾಮ್ ಅಂತೆ, ಒಂದು ಸರಿಯಾದ ಟೈಮಿಂಗ್ಸ್ ಇಲ್ಲ, ಒಂದು ನಿರ್ಧಾರ ಇಲ್ಲ. ಒಂದು ಪೊಲೀಸ್ ಪಡೆನ ಎಲ್ಲ ಪ್ರೊಟೆಕ್ಷನ್ ಮಾಡಿ 1 ವಾರ ಆದಮೇಲೆ ಮಾಡ್ಬೋದಾಗಿತ್ತಲ್ಲ ನೀವು ಈ ವ್ಯವಸ್ಥೆನ. ಈ ರೀತಿ ಸನ್ಮಾನನ ಮಾಡಿ ಬೇಡ ಅನ್ನಲ್ಲ, ಸನ್ಮಾನನ ಮಾಡೋಕ್ಕೆ ಬೇರೆ ಟೈಮ್ ಇತ್ತಲ್ವಾ. ಒಂದು ಎಲ್ಲ ಪ್ರೋಗ್ರಾಮ್ನ ಅರೇಂಜ್ ಮಾಡಿದರೆ ಎಷ್ಟು ಜನ, ಒಂದು 11 ಜನನೂ ಕೂಡ ಉಳ್ಕೊಂತಿದ್ರಲ್ವಾ. ಸಾವಿಗೆ ಬೆಲೆ ಕಟ್ಟಕ್ಕಾಗತ್ತಾ? ನೀವು ಯೋಚನೆ ಮಾಡಿ. ಅದರಲ್ಲೂ ಕೂಡ 2 ಜನ ಸತ್ತೋಗಿದ್ದಾರೆ ಅಂದ ಮೇಲೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೆ ಅಲ್ಲಿ ಒಂದು ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡಿರೋವಂಥದ್ದು DK ಶಿವಕುಮಾರ್ ಆಗಿರ್ಬೋದು, ಅಲ್ಲಿರೋ ಸಿದ್ದರಾಮಯ್ಯರಾಗಿರ್ಬೋದು. ಈ ಸಾವಿನ ಸೂತಕದಲ್ಲಿ ಒಂದು ಪ್ರೋಗ್ರಾಮ್ ಮಾಡೋದ್ರೆ ಅದು ಎಂಥ ಪ್ರೋಗ್ರಾಮ್ ರೀ ಅದು? ಸಾವಿನ ಸೂತಕದಲ್ಲಿ ಪ್ರೋಗ್ರಾಮ್ ಮಾಡೋಕ್ಕಾಗತ್ತಾ ಹೇಳಿ? ನಿಜವಾಗ್ಲೂ ಬೇಸರ ವ್ಯಕ್ತಪಡಿಸುವಂತಹ ದಿನ ಅಂತಲೇ ಹೇಳ್ಬೋದು. ಅದರಲ್ಲೂ ನಾನು ಒಂದೇನು ಸರ್ಕಾರಕ್ಕೆ ಮನವಿ ಮಾಡೋದಂತಂದರೆ, ನೀವೇನೇ ಒಂದು ಪ್ರೋಗ್ರಾಮ್ ಮಾಡಿ, ಯಾರೇ ಕ್ರಿಕೆಟರ್ನಾರ ಕರೆಸ್ರಿ, ಇನ್ನೊಬ್ರನ್ನ ಕರೆಸಿ ಸೆಲೆಬ್ರೇಷನ್ ಮಾಡಿ, ಅಟ್ಲೀಸ್ಟ್ ಒಂದು ವ್ಯವಸ್ಥೆ ಅಂತನಾದರೂ ಸರಿಯಾಗಿ ಮಾಡಿ. ಇಂಥ 11 ಜನ ಬಲಿ ಆಗೋದಕ್ಕೆ ಮೇಯ್ನು ಹೊಣೆ ಯಾರು ಅಂತೇಳಿ ನೀವೇ ಕಮೆಂಟ್ ಮಾಡಬೇಕು ಜನರೇ. ಹೇಳಿ, ಒಂದು ಸುವ್ಯವಸ್ಥಿತವಾಗಿ ಒಂದು ಟೈಮಿಂಗ್ಸ್ 1 ದಿನ ಅಲ್ಲ 2 ದಿನ ಟೈಮ್ ತೊಗೊಂಡು ಮಾಡಿ. ಜನಕ್ಕೋಸ್ಕರನೇ ನೀವು ಜನನೇ ಗೆಲ್ಸಿರ್ತಾರೆ ನಿಮ್ಮನ್ನು, ಜನಕ್ಕೋಸ್ಕರ ನಿಮ್ಮ ಒಂದು ಸೇವೆ ಆಗಿರುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊತೀನಿ. ಮತ್ತು ಇನ್ನೊಂದು RCB ಫ್ಯಾನ್ಸ್ ಹತ್ರ ನಾನೊಂದು ರಿಕ್ವೆಸ್ಟು, ನಾನೊಂದು ನ್ಯೂಸಲ್ಲಿ ನೋಡ್ತಾ ಇದ್ದೆ, ವೀಡಿಯೋಸ್ಗಳೆಲ್ಲ ನೋಡಿದಾಗ ಏನು ಹುಚ್ಚುಚ್ಚು ರೀತಿಯಲ್ಲಿ ಕುಣಿತಾ ಇದ್ದಾರೆ ಅಂದರೆ, ಇಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಕ್ಯಾಮ್ರಾ ಪರ್ಸನ್ ಹೋಗಿ ವಿಡಿಯೋ ಇಲ್ಲಿ ಸಾವಾಗಿದೆಯಲ್ಲ ನೀವು ನೋಡಿದ್ರ ಪ್ರತ್ಯಕ್ಷ, RCBಗೆ ಜೈ ಹಾಗೆ ಹೀಗೆ ಅಂತ ಕುಣಿತಾ ಇರ್ತಾರೆ. ಸಾವಿನ ಬಗ್ಗೆನೂ ಒಂದು ಚಿಂತೆ ಇಲ್ಲ ಅವರಿಗೆ. ಮತ್ತು ಇನ್ನೊಂದು ಹೋಗಲಿ, ಅಲ್ಲಿ ಹೈಕೋರ್ಟ್ ಮೇಲೆ ಕುತ್ಕೊಂಡು ನೋಡ್ತಾರೆ, ಆ ನ್ಯಾಯ ಹೇಳುವಂತಹ ದೇವತೆ ಮೇಲೆ ಅಲ್ಲಿ ಹತ್ತೋದು, ಮರ ಹತ್ತೋದು ಎಲ್ಲ ಮಾಡ್ತಾರೆ ಫ್ಯಾನ್ಸ್. ಓಕೆ ಆಯಿತಾ, ಮನೇಲೇ ಕುತ್ಕೊಂಡು ನೋಡುಗರು. ಅಷ್ಟೊಂದು ಜನರ ಮಧ್ಯೆ ಆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಒಂದು ಲೇಡೀಸ್ಗಳು ಹೋಗೋಂಥ ಅಗತ್ಯ ಏನಿತ್ತು?
ಮ್ಯಾಚ್ನ ನೋಡಿರ್ತೀರಾ, ಹಿಂದಿನ ದಿನ ಮ್ಯಾಚ್ ನೋಡಿರ್ತೀರಾ. ಇದೊಂದು ನ್ಯೂಸಲ್ಲಂತೂ ಖಂಡಿತ ಬೆಂಗಳೂರಲ್ಲಿ ಅವರು ವಿಸಿಟ್ ಮಾಡಿರ್ತಾರೆ, ಸನ್ಮಾನ ಮಾಡ್ತಾ ಇದ್ದಾರೆ. ಎಷ್ಟೋ ಮೀಡಿಯಾಗಳು ಹೋಗಿರತ್ತಾ, ಮೀಡಿಯಾ ಮುಖಾಂತರ ನಮಗೆ ಫೋನಲ್ಲೋ ಅಥವಾ ಟಿ ವಿಯಲ್ಲೋ ನ್ಯೂಸಲ್ಲೋ ಬರುತ್ತೆ, ಅಲ್ಲಿ ನೀವು ನೋಡ್ಬೋದಲ್ವಾ, ಖುಷಿ ಪಡ್ಬೋದಲ್ವಾ. ಏನಕ್ಕೆ ಹತ್ರದಿಂದ ನೋಡಬೇಕು ಅನ್ನೋ ಒಂದು ಸಾಹಸನ ವ್ಯಕ್ತಪಡಿಸಿ ನಿಮ್ಮ ಜೀವನ ನೀವೇ ಕಳ್ಕೊತೀರಾ. ನಿಮ್ಮಿಂದ ಏನು ನಿಮ್ಮ ಫ್ಯಾಮಿಲಿಯವರು ಎಷ್ಟು ದುಃಖ ಪಡ್ತಾರೆ ನೀವು ಹೋದ್ರೆ ಅನ್ನೋದನ್ನ ಯೋಚನೆ ಮಾಡಿ. ಆದಷ್ಟು ಈ ರೀತಿ ಹುಚ್ಚಾಟನ ಮೆರೆಸ್ಬೇಡಿ. ಫ್ಯಾನ್ ಆಗಿ ಹುಚ್ಚಾಟನ ಮೆರೆಸಿ ಅಥವಾ ಒಂದು ಸೇಫ್ಟಿಯಾಗಿ ಮನೇಲಿ ಇತ್ಕೊಂಡು ಆದಷ್ಟು ವೀಕ್ಷಣೆ ಮಾಡಿರ್ತೀರ ಮ್ಯಾಚ್ನ. ಈ ರೀತಿ ಯಾವುದೋ ಒಂದು ಅವ್ರು ಬರ್ತಾರೋ ಅಥವಾ ಒಂದು ಹೀರೋ ಬರ್ತಾರೋ ಹೀರೋಯಿನ್ ಬರ್ತಾರೋ ಅಂತ ಹೇಳಿ ಸುಮ್ಮನೆ ಹುಚ್ಚಾಟ ಮಾಡ್ಕೊಂಡು ಹೋಗಬೇಡಿ. ಮತ್ತು ಈ RCB ಫ್ಯಾನ್ಸ್ಗಳೇನಿದ್ದೀರಾ, ದಯವಿಟ್ಟು ಈ ಥರದನ್ನ ನೆಕ್ಸ್ಟು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಈ ರೀತಿ ಹುಚ್ಚಾಟ ಮೆರಿಯಕ್ಕೆ ಹೋಗ್ಬೇಡಿ. ಸುಮ್ಮನೆ ಅಲ್ಲೆಲ್ಲ ಹತ್ತಿ ನಿಮ್ಮ ಜೀವಕ್ಕೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಒಂದು 9 ತಿಂಗಳು ಎತ್ತಿ ಒತ್ತಿ ಸಾಕಿರ್ತಾರಲ್ವ, ಆ ಜೀವಕ್ಕೆ ಎಷ್ಟು ಬೆಲೆ ಇಟ್ಟು ತಂದೆ ತಾಯಿ ನನ್ನ ಮಗ ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ ಅಂತ ಖುಷಿಯಾಗಿ ಇಲ್ಲಿ ಹೊಲದ ಕೆಲಸ ಮಾಡ್ಕೊಂಡಿರ್ತಾರೆ. ಸೊ ನೀವು ಇಂಥ ಮಾಡಿಕೊಂಡು ಅಲ್ಲಿ ಸಾವನ್ನಪ್ಪಿದ್ರೆ ಈ ಥರದ್ದು ಮಾಡಿಕೊಂಡು ಎಷ್ಟು ದುಃಖ ಪಡ್ತಾರೆ ನಿಮ್ಮ ತಂದೆ ತಾಯಿ, ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಆ ಜೀವಕ್ಕೆ ಅಲ್ವಾ. ನೀವು ಅದನ್ನೆಲ್ಲ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ಮನೇಲೇ ಕೂತ್ಕೊಂಡು ನೋಡಿ ಮ್ಯಾಚ್ ನೋಡೋಕೆ ಹೋದಾಗ್ಲೂ ಕೂಡ ಸುಮಾರಷ್ಟು ಜನ ನೂಕಾಟಗಳು ಎಲ್ಲ ಆಗುತ್ತೆ. ಅದರಲ್ಲೂ ಕಾಲು ತುಳಿತದಲ್ಲಿ 11 ಜನ ಬಲಿ ಅಂತಂದರೆ ನಿಜವಾಗ್ಲೂ ಕೂಡ ಬೇಸರದಂತ ವ್ಯಕ್ತಪಡಿಸಬೇಕು. ಇಡೀ ಕನ್ನಡದ ಜನತೆನೇ ಒಂದು ಇದಕ್ಕೆ ನಿಜವಾಗ್ಲೂ ಬೆಲೆ ಕಟ್ಟಲಾಗೋದಿಲ್ಲ ಆ ಒಂದು ಜೀವಗಳಿಗೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳುಗಳು ಇನ್ನು 20 ವರ್ಷ 18 ವರ್ಷ ಅಂದರೆ ಅದು ಸಾವಿನ ಒಂದು ಇದೇ ಅಲ್ಲ ಅಂತ ನನ್ನ ಒಂದು ಇದು. ನಿಜವಾಗ್ಲೂ ಆ ದೇವರು ಆತ್ಮಕ್ಕೆ ಶಾಂತಿನ ಕೊಡಲಿ ಅಂತ ಅಷ್ಟೇ ನಾನು ಕೇಳ್ಕೊಳಕ್ಕಾಗೋದು. ಮತ್ತು ಇನ್ನೊಂದಂದರೆ ಈ ರೀತಿ ದಯವಿಟ್ಟು ನುಗ್ಗಲಲ್ಲೆಲ್ಲ ಹೋಗುವಂಥ ಪ್ರಯತ್ನನ ಮಾಡೋಕ್ಕೆ ಹೋಗ್ಬಿಡಿ. ಈಗಂತೂ ಆಗಿರೋದಕ್ಕೆ ಏನು ಸಂತಾಪ ಸೂಚಿಸ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ನಿಜವಾಗ್ಲೂ ಬೇಸರದಂತ ವ್ಯಕ್ತಪಡಿಸುವಂಥದ್ದನ್ನೇ ಆಗಿಬಿಟ್ಟಿದೆ. RCB ಎಲ್ಲೋ ಒಂದು ವಿಜಯೋತ್ಸವನ ಸಂಭ್ರಮಿಸೋ ಜೊತೆಗೆ ಈ ಒಂದು ಸೂತಕನೂ ನಮ್ಮ ಕರ್ನಾಟಕದಲ್ಲಿ ಉಂಟಾಯಿತು ಬೆಂಗಳೂರಲ್ಲಿ. ಮಂಡ್ಯದವರು ಅಂತ ಹೇಳ್ತಾರೆ ಅಥವಾ 9ನೇ ಕ್ಲಾಸ್ ಹುಡುಗಿ ಅಂತ ಹೇಳ್ತಾರೆ. ಇದೆಲ್ಲ ಕೇಳುವಾಗ ಮನಸ್ಸಿಗೆ ನಿಜವಾಗ್ಲೂ ಆಘಾತ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಅವ್ರ ಮನೆಯವರಿಗೆ ಈ ಒಂದು ಸಾವನ್ನ ಒಂದು ದುಃಖನ ತಡೆಯುವಂತಹ ಶಕ್ತಿನ ದೇವರು ಕೊಡಲಿ ಅಂತ ಕೇಳ್ಕೊತೀನಿ. ಆದ್ರೂ ಫ್ಯಾನು ಕ್ರಿಕೆಟ್ ಟೀಮಾಗಿ ನೋಡಿ, ಒಂದು ಗೇಮ್ ಆಗಿ ನೋಡಿ. ಸುಮ್ಮನೆ ಅದನ್ನು ನೋಡಲೇಬೇಕು, ಇದು ಮಾಡಲೇಬೇಕು ಅನ್ನೋ ಅಷ್ಟೊಂದು ಹುಚ್ಚುತನನ್ನ ಇಟ್ಕೊಬೇಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.